ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನ ಹತ್ರ ನಾನು ಹೇಗೆ ಹೇಳಿ? ಭವಾನಿ, ಏನಾಯ್ತು? ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಥರ್ವ, ಖಂಡಿತ ನಿನ್ ಮಾತಿನ ಪ್ರಕಾರ ಎಲ್ಲ ಆಗತ್ತೆ ಅಲ್ವಾ? ಹೌದು ಭವಾನಿ, ನಾವು ಜೀವನದುದ್ದಕ್ಕೂ ಅತಿಯಾಗಿ ಹೊರೋ ಭಾರ ಯಾವುದು ಗೊತ್ತಾ? ಅದು ನೆಗೆಟಿವ್ ಥಾಟ್ಸ್. ಅದನ್ನ ನಿನ್ ಮನಸ್ಸಿಂದ ಮೊದಲು ತೆಗೆದುಹಾಕು. ಪಾಸಿಟಿವ್ ಯೋಚನೆ ಮಾಡು. ಸರಿ ಅಥರ್ವ, ಆಯ್ತು. ಭವಾನಿ, ನೀನು ಮಾತಿಗೆ ಸರಿ ಅಂತ ಇದ್ಯಾ, ಆದ್ರೆ ನಿನ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇದೆ. ಜಾಸ್ತಿ ಯೋಚನೆ ಮಾಡ್ಬೇಡ, ಆರಾಮಾಗಿರು. ಅಪ್ಪ ಅಮ್ಮ ಅಜ್ಜಿ ಅತ್ತೆ ಮಾವ ಎಲ್ರೂ ನಿನ್ನ ಖುಷಿಯಾಗಿ ನೋಡ್ಕೋತಾರೆ. ಇಶಾನಿ ನಿನ್ಗೆ ಒಳ್ಳೆ ಗೆಳತಿ ಆದ್ರೂ ಆಗಬಹುದು. ವಿರಾಟ್ಗಂತೂ ನಿನ್ ಮೇಲೆ ತುಂಬಾ ಗೌರವ ಇದೆ. ಹಾಗಾಗಿ ನೀನು ಈ ತುಂಬು ಕುಟುಂಬದಲ್ಲಿ ನೀನು ಒಬ್ಳಾಗಿ ಖುಷಿಯಾಗಿರ್ತೀಯ. ಇದು ನಾನ್ ಮಾಡ್ತಿರೋ ಪ್ರಾಮಿಸ್ ನಿನ್ಗೆ. ಅಷ್ಟಾದ್ರೆ ಸಾಕು ಅಥರ್ವ, ನಾವ್ ಈ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ಸತ್ತೆ. ಭವಾನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ನಿನ್ಗೆ ಅಭಿಮನ್ಯು ಕತೆ ಗೊತ್ತಲ್ವಾ? ಅರ್ಜುನ ಸುಭದ್ರೆ ಮಗ. ಸುಭದ್ರೆ ಹೋಟೆಲ್ ಇರುವಾಗ ಕೃಷ್ಣ ಅವನ್ಗೆ ಚಕ್ರವ್ಯೂಹ ಬೇದ್ಸು ಅಂತ ಕತೆ ಹೇಳಿದ್ನಂತೆ. ಅದರಿಂದ ಅವನು ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹ ಬೇದ್ಸು ಅಂತ ಸಾಹಸ ಮಾಡಿದ್ದ. ಆ ಸಮಯದಲ್ಲಿ ನೀನಾಡೋ ಮಾತು ಯೋಚನೆ ಎಲ್ಲಾನು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಸರಿ ಅಥರ್ವ. ಭವಾನಿ, ಎಲ್ಲರೂ ಪ್ರೀತಿಸ್ತಾರೆ, ಪ್ರೀತಿಲಿ ತೊಂದರೆನೂ ಅನುಭವಿಸ್ತಾರೆ. ಅದು ಕೂಡ ಸಾಮಾನ್ಯ. ಈಸಿಯಾಗಿ ಪ್ರೀತಿ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಖಂಡಿತ ಒಳ್ಳೇದಾಗುತ್ತೆ. ನೀನ್ ಏನು ಯೋಚನೆ ಮಾಡ್ಬೇಡ, ಆಯ್ತಾ? ನಮ್ ಪಾಪು ಮೇಲೆ ನಿನ್ ಎಲ್ಲ ಗಮನ ಇರ್ಲಿ, ಆಯ್ತಾ? ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಳ್ಬೇಡ ಪುಟ್ಟ, ನಿನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಭೈರವಿಜಿ, ಮಗುಗೆ ಹೊಟ್ಟೆ ಹಸಿತಾ ಇದೆ ಅನ್ಸುತ್ತೆ. ಪಾಪ ಯಾವಾಗ ಊಟ ಮಾಡಿತ್ತೋ ಏನೋ. ಪುಟ್ಟಿ, ಏನಾದ್ರೂ ತಿಂತ್ಯಾ? ಹೊಟ್ಟೆ ಹಸುವಾಗ್ತಿದ್ಯಾ? ವಿರಾಟ್, ಮುಂದೆ ಎಲ್ಲಾದ್ರೂ ಗಾಡಿ ನಿಲ್ಸಿ ಮಗುಗೆ ಏನಾದ್ರೂ ಕೊಡ್ಸೋಣ. ಸರಿ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಸೇರುವೆ ಬ್ರಹ್ಮಗೀಚಿದಂಥ ಸಾಲುಗಳೇ, ಸಾವಿನಲ್ಲೂ ಒಂದಾಗುವೆ ಎಂದು ಮರೆಯದಂಥ ಕಥೆಯಾಗುವೆ. ಮಗುಗೆ ಸ್ನಾಕ್ಸ್ ಕೊಡ್ಸಿದ್ರಿ, ನೀವ್ ಟೀ ಕುಡಿದ್ರಿ. ಇಲ್ಲಿ ನಾನು ಒಬ್ಳೇ ಇರ್ತೀನಿ ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಅಯ್ಯೋ ಸಾರಿ ರೀ, ನಿಮ್ಗೆ ಏನ್ ಬೇಕೋ ಹೇಳಿ, ನಾನ್ ತಗೊಂಡ್ ಬರ್ತೀನಿ. ಈಗೇನ್ ನೀವ್ ತರೋದು ಬೇಡ, ನಾನ್ ತಗೊಳ್ಳೋದು ಇಲ್ಲ. ಈಗ ಟೈಮ್ ಆಯ್ತು, ಪ್ಲೀಸ್ ಬೇಗ ಹೊರಡಿ. ಪ್ಲೀಸ್ ಹೇಳಿ ನಿಮ್ಗೆ ಏನ್ ಬೇಕು ಅಂತ, ಈಗ್ಲೇ ಹೋಗ್ಬಿಟ್ಟು ಬೇಗ ತರ್ತೀನಿ. ಪ್ರಾಮಿಸ್, ಲೇಟ್ ಮಾಡಲ್ಲ. ನನಗ್ ಬೆಂಗಳೂರಿಗೆ ಹೋಗಕ್ಕೆ ಲೇಟ್ ಆಗ್ತಿದೆ, ನನಗೇನು ಬೇಡ. ಈ ಮಗುನ ಅವ್ರ ಊರಿಗೆ ಬಿಟ್ಟು ಆಮೇಲೆ ಹೋಗ್ಬೇಕು, ಲೇಟ್ ಆಗುತ್ತೆ. ಹೋಗ್ತಾ ದಾರಿಲಿ ಎಲ್ಲಾದ್ರೂ ಏನಾದ್ರೂ ತಿಂದ್ರೆ ಆಯ್ತು. ನಿಮ್ಮನ್ನ ಮರೆಯಕ್ಕಾಗತ್ತಜ್ಜಿ?
ನಮಗೆ ಸಂಬಳ ಕೊಡೋ ಯಜಮಾನಿ ನೀವು. ನಾವು 3 ಹೊತ್ತು ಊಟ ಮಾಡೋದು ನಿಮ್ದಯೆಯಿಂದನೇ. ಅಂಥದ್ರಲ್ಲಿ ನೀವು ಹಸ್ಕೊಂಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ತಗೊಳ್ಳಿ. ಅಬ್ಬಾ, ಟೀ ತರನೇ ಇದೆಲ್ಲಿ ಎಲ್ಲರೂ ಬಿಡ್ತೀರಾ ಅಂತ ನಾನು ಅನ್ಕೊಂಡೆ. ಈಗೇನು ತಿನ್ಲಾ ಬೇಡ್ವಾ? ಏ ತಿನ್ನಿ ತಿನ್ನಿ ಜಿ. ಸರಿ ಹೊರಡಿ. ನಿನ್ನ ಪ್ರೀತಿಯಲ್ಲಿ ಹುಚ್ಚನೊಬ್ಬ ನಾನು, ಹೀಗೆ ಪ್ರೀತಿಸುವೆ ಎಂದು ನನ್ನನು. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬೆತ್ತು ಜಾರಿ, ಅಯ್ಯೋ ಶಿವನೇ ಅಯ್ಯೋ ಶಿವನೇ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ, ಅಯ್ಯೋ ಶಿವನೇ ಅಯ್ಯಯ್ಯೋ ಶಿವನೇ. ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೆರಿನಲಿ, ಎದೆಯೊಳಗಡೆ ಸಿಡಿಲೊಡೆದಿದೆ, ಮಳೆ ಆಗುತ್ತಿದೆ. ಅಲ್ಲ, ನಾನು ಏನಾಗಬಾರ್ದು ಅಂತ ಅನ್ಕೊಂಡು ಎಷ್ಟೆಲ್ಲ ರಿಸ್ಕ್ ತಗೊಂಡು ಆ ಭವಾನಿ ಕುಟುಂಬನ ಸರ್ವನಾಶ ಮಾಡಬೇಕು ಅಂತ ನೋಡಿದೆ. ಆದ್ರೆ ಈಗ ಬೆಂಕಿಯಿಂದ ಎದ್ದು ಬರೋ ಫೀನಿಕ್ಸ್ ತರ ಇವಳು ಎದುರುಗಡೆ ಬಂದು ನಿಂತಿದ್ದಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳನ್ನ ಮುಗ್ದೋದ್ ಅಧ್ಯಾಯ ಅನ್ಕೊಂಡು ಪುಸ್ತಕನೇ ಮುಚ್ಚಿಟ್ಟೆ ಅನ್ಕೊಂಡ್ರೆ ಈಗ ಸೆಕೆಂಡ್ ಚಾಪ್ಟರೇ ಶುರುವಾಗೋಗಿದೆ. ನನಗ್ ಬರ್ತಿರೋ ಕೋಪಕ್ಕೆ ವಸುಂಧರಾ, ಈಗಿರೋ ಸಮಸ್ಯೆಗಳೇ ಊರ್ಗೆಲ್ಲ ಹಂಚೋ ಅಷ್ಟಾಗಿದೆ. ಈಗ ಇದೊಂದು ಹೊಸ ಸಮಸ್ಯೆ ಬಂದು ತಲೆ ಮೇಲೆ ಕೂತಿದೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಇದನ್ನೆಲ್ಲ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ ಅಮ್ಮ. ಸಮುದ್ರದಲ್ಲಿ ತನ್ನಷ್ಟಕ್ಕೆ ಹೋಗ್ತಿದ್ದ ದೋಣಿ ಸಡನ್ ಆಗಿ ಬಿರುಗಾಳಿ ಸಿಕ್ಕಿ ತನ್ನ ದಿಕ್ಕನ್ನೇ ತಪ್ಪಿದ ಹಾಗೆ ಒಂದು ಕ್ಷಣ ನನ್ನ ಯೋಚನೆಗಳ ದಿಕ್ಕು ತಪ್ಪೋಗಿದೆಮ್ಮ. ಹೌದು ವಸುಂಧರಾ, ಇತಿಹಾಸನೇ ಬದಲಾಗೋ ಹಾಗೆ. ಕಣ್ಮುಚ್ಚೆ ತನ್ನ ಕಣ್ ತೆಗೆಯೋ ಅಷ್ಟರಲ್ಲಿ ಏನೇನೋ ಆಗೋಯ್ತು. ಎಲ್ಲಾ ರೀತಿನಲ್ಲೂ ಯೋಚನೆ ಮಾಡಿ ಪರ್ಫೆಕ್ಟ್ ಆಗಿ ಪ್ಲಾನ್ ಹಾಕೊಂಡಿರ್ತಿದ್ದೆ. ಆದ್ರೆ ಆ ಪ್ಲಾನ್ಗಳಿಗೆ ಆಯುಷ್ನೇ ಇರೋದಿಲ್ಲ, ಎಲ್ಲ ಅಲ್ಪಾಯುಷಗಳೇ. ಆ ಭವಾನಿ ಒಂಥರ ದೀರ್ಘಾಯುಷಿ ಕಣೆ. ಹೌದಮ್ಮ, ಅದು ನಿಜಾನೇ. ಈಗೇನು ದೊಡ್ಡ ಮಗ ಚಿಕ್ಕ ಮಗ ಇಬ್ರಿಗೂ ಒಟ್ಟಿಗೆ ಮದ್ವೆ ಮಾಡಿ ಊರ್ಗೆಲ್ಲ ಒಬ್ಬಟ್ಟು ಊಟ ಹಾಕ್ಬೇಕು ಅನ್ಸ್ತಾ ಇದೀಯಾ? ಅಥರ್ವನ್ ಮದ್ವೆ ಅವಳ ಜೊತೆನಾ? ಅಲ್ಲಿ ಎಲ್ರೆದ್ರಿಗೂ ನಿಂತು ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದಿಲ್ಲೇ? ಹೌದು ಹೇಳ್ದೆ. ಹಾಗಂತ ಹೇಳ್ದ ಹಾಗೆ ಕುಣಿಯೋಕ್ಕಾಗತ್ತಾ? ರಾಜಕಾರಣಿಗಳು ಭರವಸೆ ಕೊಡ್ತಾರೆ, ಆದ್ರೆ ಎಲ್ರೂ ಅದನ್ನ ನೆರವೇರಿಸ್ತಾರಾ? ಅಂದ್ರೆ ಇದೆಲ್ಲ ಸುಳ್ಳು. ಆ ಕ್ಷಣಕ್ಕೆ ಅಲ್ಲಿರೋರ್ಗೆಲ್ಲ ನಂಬಿಸೋದಕ್ಕೆ ಹೇಳಿದ ದೊಡ್ಡ ಸುಳ್ಳು. ಆ ಮಿಡಲ್ ಕ್ಲಾಸ್ ಹುಡುಗಿ ಜೊತೆ ನಮ್ಮ ಅಥರ್ವನ್ ಮದ್ವೆನಾ? ನೋ, ನಾನು ಯಾವತ್ತೂ ಮಾಡ್ಸಲ್ಲ. ಈ ವಸುಂಧರಾ ಒಂದ್ಸಲಿ ನಿರ್ಧಾರ ತಗೊಂಡ್ರೆ ಮುಗೀತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದ ಹಾಗೆ ಯಾವತ್ತೂ ಬದಲಾಗಲ್ಲ.